ರಸಗೊಬ್ಬರ ಖರೀದಿಸೋಕೆ ರೈತರು ಇನ್ನು FID ತೋರಿಸುವುದು ಕಡ್ಡಾಯ. ಮಧ್ಯಪ್ರಾಚ್ಯ ಸಂಘರ್ಷ ಹಿನ್ನೆಲೆಯಲ್ಲಿ ಬಿಕ್ಕಟ್ಟು ನಿರ್ವಹಣೆಗೆ ರಾಜ್ಯ ಸರ್ಕಾರದಿಂದ ಈ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಕೃತಕ ಅಭಾವ ಸೃಷ್ಟಿಗೆ ತಡೆ, ಹೆಚ್ಚಿನ ರಸಗೊಬ್ಬರ ಬಳಕೆಗೆ ಕಡಿವಾಣದ ಕ್ರಮ. ನೋಡಿ, ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಯುದ್ಧ ಯೂರಿಯಾ ಸೇರಿದಂತೆ ರಸಗೊಬ್ಬರ ತಯಾರಿಕೆ ಮೇಲೂ ಕೂಡ ಪರಿಣಾಮ ಬೀರಿದ್ದು ಕಚ್ಚಾ ವಸ್ತುಗಳು ಕೊರತೆ ಆಗುವ ಆತಂಕ ಶುರುವಾಗಿದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಸರ್ಕಾರ ಗೊಬ್ಬರ ಖರೀದಿಗೆ ಕಡಿವಾಣ ಹಾಕೋದಕ್ಕೆ ಮುಂದಾಗಿದ್ದು ಈ ವರ್ಷದಿಂದ FID ಫಾರ್ಮರ್ಸ್ ಐಡಿಯನ್ನು ಕಡ್ಡಾಯಗೊಳಿಸಿದೆ. ಕೊರತೆ ತಡೆಗೆ ಮುಂಜಾಗ್ರತಾ ಕ್ರಮ ಅಂತ ಈ ರೀತಿಯಾಗಿ ಕೈಗೊಳ್ಳಲಾಗ್ತಾ ಇರೋದು. ಯೂರಿಯಾ, DAP ಸೇರಿ ಬಹುತೇಕ ರಸಗೊಬ್ಬರಕ್ಕೆ ಬೇಕಾದ ಕಚ್ಚಾ ವಸ್ತು ಕೊಲ್ಲಿ ದೇಶಗಳಿಂದ ಆಮದಾಗುತ್ತೆ. ಈ ಕೊಲ್ಲಿ ಬಿಕ್ಕಟ್ಟಿನ ಕಾರಣ ಕಚ್ಚಾ ವಸ್ತು ಪೂರೈಕೆ ವ್ಯತ್ಯಯ ಗೊಬ್ಬರ ಉತ್ಪಾದನೆಗೆ ಬೇಕಾದಂಥ ಗ್ಯಾಸ್ಗೂ ಕೊರತೆ ಆಗುತ್ತೆ. ಪರಿಣಾಮ ಗೊಬ್ಬರ ಕೊರತೆ ಕಾಣಿಸುವ ಆತಂಕ. ಹೀಗಾಗಿ ಕಾಳಸಂತೆಗೆ ಬ್ರೇಕು, ಹೆಚ್ಚಿನ ಬಳಕೆಗೆ ಕಡಿವಾಣಕ್ಕೆ ಯೋಜನೆಯನ್ನು ಮಾಡಿಕೊಳ್ಳಲಾಗಿದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಗೊಬ್ಬರ ಖರೀದಿಗೆ ರೈತರು ಗುರುತಿನ ಚೀಟಿ ತೋರಿಸುವುದು ಕಡ್ಡಾಯ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಗುರುತಿನ ಚೀಟಿಯನ್ನು ತೋರಿಸಲೇಬೇಕು. ಅಂದರೆ ಈಗ ತುಂಬ ಸಮಸ್ಯೆ ಆಗಿರೋದ್ರಿಂದ ಒಬ್ಬೊಬ್ಬರಿಗೆ ಜಾಸ್ತಿ ಸಿಗುತ್ತೆ, ಒಬ್ಬೊಬ್ಬರಿಗೆ ಕಮ್ಮಿ ಸಿಗುತ್ತೆ, ಸಮಸ್ಯೆಗಳಾಗ್ಬಿಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲ, ನೀಟಾಗಿ ಪ್ಲ್ಯಾನ್ ಮಾಡ್ಕೊಳ್ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ.